ಎಲ್ಲರಿಗೂ ನಮಸ್ಕಾರ. ಮಾನ್ಯರೇ, ಇವತ್ತು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಮತಕ್ಷೇತ್ರದಲ್ಲಿ ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಎಂ.ವೈ. ಪಾಟೀಲ್ ಹಾಗೂ ಕಲ್ಯಾಣ ಕರ್ನಾಟಕ, ಈಶಾನ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಕೆಕೆಆರ್ಟಿಸಿ ಅಧ್ಯಕ್ಷರಾಗಿರುವಂತಹ ಅರುಣ್ ಕುಮಾರ್ ಪಾಟೀಲ್ ಇವರ ಮೇಲೆ ಜೆಡಿಎಸ್ ಪಕ್ಷದಿಂದ ಆರೋಪಗಳನ್ನ ಮಾಡಿ ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸುಮಾರು ಬಾರಿ ಕೂಡ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವು ಗಮನಿಸ್ಕೊತ ಬಂದಿದ್ದೀವಿ. ತಾಲೂಕಿನ ಜನ ಕೂಡ ಇದನ್ನ ಗಮನಿಸ್ತಾ ಇದ್ದಾರೆ. ತಾಲೂಕಿನಲ್ಲಿರುವಂತಹ ಎಲ್ಲಾ ಪಕ್ಷದ ಕಾರ್ಯಕರ್ತರು ಕೂಡ ಗಮನಿಸ್ತಾ ಇದ್ದಾರೆ. ಏನು ಜೆಡಿಎಸ್ ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳ ಪಕ್ಷ, ಬಡವರ ಪಕ್ಷ, ಅನೇಕ ಭಾಗ್ಯಗಳನ್ನ ನೀಡಿರುವಂಥ ಭಾಗ್ಯ ಕೊಟ್ಟಿರುವಂಥ ಅನೇಕ ಯೋಜನೆಗಳನ್ನ ಇವತ್ತು ಈ ರಾಷ್ಟ್ರದಲ್ಲಿ ಮಾದರಿಯಾಗಿ ಸರ್ಕಾರವನ್ನ ನಡೆಸುವ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆಗಳನ್ನ ನಾವು ವಿಚಾರ ಮಾಡಬೇಕಾಗ್ತದೆ. ಯಾರು ಈ ದೇಶದಲ್ಲಿ ಬಡವರಿದ್ದಾರೆ, ರಾಜ್ಯದಲ್ಲಿ ಬಡತನದಲ್ಲಿದ್ದಾರೆ, ಅವರಿಗೆ ಸಾಕಷ್ಟು ಭಾಗ್ಯಗಳು ಇವತ್ತು ಅವ್ರ ಮನೆ ಬಾಗಿಲಿಗೆ ಬಂದಾವ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನು ಅಫಜಲ್ಪುರ್ ಮತಕ್ಷೇತ್ರದ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಜೆಡಿಎಸ್ ನಿಂದ MLA ಚುನಾವಣೆ ಸ್ಪರ್ಧೆ ಮಾಡಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಸರ್ಕಾರಗಳ ಮೇಲೆ, ಆಡಳಿತಾರೂಢದ ಪಕ್ಷದ ಮೇಲೆ ಆರೋಪಗಳ ಮಾಡೋದು ನಾವು ಕೇಳಿದ್ದೀವಿ. ಅದಾದ ನಂತರ ಇವತ್ತು ಚುನಾವಣೆ ಮುಗಿದ ನಂತರ ಜನ ಯಾರಿಗೆ ಮನ್ನಣೆ ಕೊಡ್ತಾರೆ, ಯಾರನ್ನ ಶಾಸಕರನ್ನೇ ಮಾಡ್ತಾರೆ, ಅವರು ಶಾಸಕರ ಆದ ನಂತರ ಇವತ್ತು ಆ ಪಕ್ಷದ ಒಂದೇನಿದೆ ಇಲ್ಲ ಅವ್ರ ಮೇಲೆ ಪಕ್ಷದಿಂದ ಆರೋಪ ಮಾಡೋದು ಸರಿಯಲ್ಲ. ಇವತ್ತು ಏನು ಅರುಣ್ ಕುಮಾರ್ ಪಾಟೀಲ್ ಅವ್ರ ಮೇಲೆ ಆಗಿರ್ಬೋದು, ಎಂ.ವೈ. ಪಾಟೀಲ್ ಅವ್ರ ಮೇಲೆ ಆಗಿರ್ಬೋದು, ನಿರಂತರ ಆರೋಪಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನು ಈ ಆರೋಪ ಏನು ಮಾಡ್ತಾ ಇದ್ದಲ್ಲ, ಇವ್ರಿಗೊಂದು ನಾನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಏನು ಎಂ.ವೈ. ಪಾಟೀಲ್ ಅವರಾಗಿರ್ಬೋದು, ಅರುಣ್ ಕುಮಾರ್ ಪಾಟೀಲ್ ಅವರಾಗಿರ್ಬೋದು, ಈ ಕ್ಷೇತ್ರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡ್ಯಾರಂತ ನೀವು ಬೊಗಳೆ ಬಿಡ್ತಾ ಇದ್ದೀರಿ. ಇದು ನೋಡಿದ್ರೆ ನಮ್ಗೆ ಏನ್ ಅನಿಸ್ತದ ಅಂದ್ರ ಹಾವುಗಾರ ಆಟ ಆಡಿಸ್ತಿದ್ರು ಮೊದಲ, ಈಗಿನೂ ಕೆಲವು ಕಡೆ ಆಡಿಸ್ಬೋದು. ಅರ್ಬಿದಾಗ ಹಾವು ಅದ, ಇದು ಬಾಯಿ ತೆರೆದ ಹಾವು ಬರ್ತದ ನೋಡು ಜನರಿಗೆ. ಈಗ ಬೆಚ್ಚ ಬೀಳಪ್ಲೆ ಕೈ ತೆರಿತಾನೆ ಹಾವು ಬರ್ತದೆ ಅನ್ಬೇಕು. ನಾವು ಹಾವು ತೋರ್ಸೋ ಕೆಲಸ ಏನಪ್ಪಾ ಅಂದ್ರ ಮಾಡ್ತಿದ್ರಲ್ಲ, ಅದು ಕೆಲಸ ಇವತ್ತು ಈ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿದು ನಮಗೆ ಇಲ್ಲಿ ಕಣ್ಣಿಗೆ ಕಂಡು ಬರ್ಲತ್ತ. ಯಾಕಂದ್ರೆ ಇವತ್ತು ಒಂದೇ ನಿನ್ನೆ ಮನ್ನಿದ ಆರೋಪ ಅಲ್ಲ ಇದು. ಇವತ್ತು ಸರ್ಕಾರ ರಚನೆ ಆದ ನಂತರ ಇವ್ರ ಆರೋಪಗಳು ನಂಗೆ ಒಂದು ಬರ್ಲಗತ್ತಾವ. ಒಂದ್ಸಲ ಹಾವು ಬಿಟ್ಟಾರ ಇವರು, ಒಂದ್ಸಲ ಆರೋಪ ಸಾಬೀತು ಮಾಡಕ್ ಪ್ರಯತ್ನ ಮಾಡ್ಯಾರ. ಯಾಕೆ? ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದ ಇಲ್ಲಿ. ಇವತ್ತು ಪ್ರತಿಯೊಬ್ಬರಿಗೆ ಮಾತನಾಡುವ ಹಕ್ಕನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ. ಪ್ರತಿಯೊಂದು ಪ್ರಶ್ನೆ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಇದೆ. ಎಲ್ಲಿ ಯಾವ ಕೆಲಸ ಅಲ್ಲಿ ಕಳಪೆ ಮಟ್ಟದಾಗ್ಯದ, ಭ್ರಷ್ಟಾಚಾರ ಆಗ್ಯದ, ಅಲ್ಲಿ ಸಂಬಂಧಪಟ್ಟ ಇಲಾಖೆಗೆ ನೀವು ಕಂಪ್ಲೇಂಟ್ ಮಾಡ್ರಿ. ಸಂಬಂಧಪಟ್ಟ ಇಲಾಖೆ ಸ್ಪಂದನೆ ಮಾಡದೇ ಇದ್ರೆ ಅದರ ಮೇಲಿರುವಂತ ಅಧಿಕಾರಿಗಳು ಮಾಡ್ರಿ. ಇವತ್ತು ಬೇಕಷ್ಟು ಇವತ್ತು ಲೋಕಾಯುಕ್ತ ಸಂಸ್ಥೆ ಇದೆ, ಅಲ್ಲಿ ನೀವು ಕಂಪ್ಲೇಂಟ್ ಮಾಡ್ರಿ. ಎಲ್ಲಿ ಕಳಪೆ ಮಟ್ಟ ಆಗ್ಯದ ಅಲ್ಲಿ ಹೋಗಿ ಕೂತು ಧರಣಿ ಮಾಡ್ರಿ. ಅದೇ ಬಿಟ್ಟು ನಮ್ಮಲ್ಲಿ ದಾಖಲೆ ಸಮೇತ ಅವ ಅನ್ನುವಂಥದ್ದು ಏನು ಆರೋಪ ಕಂಟಿನ್ಯೂ ನಿರಂತರವಾಗಿ ಮಾಡ್ಕೋತ ಬಂದಿರಲ್ಲ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನಾವು ನಂಬಬೇಕು. ಇವತ್ತು ಕಾಂಗ್ರೆಸ್ ಪಕ್ಷದವ್ರ ಮೇಲೇನೆ ಇವತ್ತು ಮೊನ್ನೆ ಜೆಡಿಎಸ್ ಪಕ್ಷದಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಿ ನಾವು ವೇದಿಕೆ ಸಿದ್ಧ ಮಾಡ್ರಿ, ನಾವು ದಾಖಲೆಗಳು ತಗೊಂಡ್ ಬರ್ತೀವಿ, ನೀವು ಯಾವಾಗ ವೇದಿಕೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಜೆಡಿಎಸ್ ಪಕ್ಷದಿಂದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಶರಣು ಕುಂಬಾರ್, ಅವ್ರ ಬಗ್ಗೆ ಕೂಡ ಕೆಲವರು ಮಾತಾಡ್ತಾರೆ.
ಶರಣಕುಮಾರ್ ಏನಿದ್ದ ಏನ್ ಆಗ್ಯಾನತ್ ಅವಾವ ಶರಣಕುಮಾರ್ ಏನಿದ್ದ ಏನಾಗ್ಯಾನ ಅದ್ಯಾಕೆ ಒಟ್ಟಿಗಿಚ್ಚು ನಿಮ್ಗ? ನೀವೇನಿದ್ರಿ? ನೀವೇನಾಗಿರಿ? ನಿಮ್ಮ ನಾಯಕ ಏನಿದ್ದ? ಇವತ್ತು ಅವಾಗ ಸಕ್ಕರೆ ಕಾರ್ಖಾನೆ ಮೊದಲನೇ ಏನ GM ಇದ್ರು ಶರಣಗೌಡ ಅಂತ ಹೇಳಿ. ಆ ಶರಣಗೌಡ ರೋಡ್ ಮ್ಯಾಗ ತರಿಬಿ ಅವನಿಗೆ ಹೊಡೆದು ಕೈ ಕಾಲು ಮುರಿದು ರಾಬರಿ ಮಾಡಿ ರೌಡಿ ಸೀಟ್ ಮೈ ಮ್ಯಾಗ ಹಾಯ್ಕೊಂಡು ಅಫ್ಜಲ್ಪುರ್ ಠಾಣೆಯಲ್ಲಿ ತೆಗೆದು ನೋಡ್ರಿ ನೀವು. ಗಡಿಪಾರ್ ಗಿರಾಕಿ ನಿಮ್ದು ನಾಯಕ. ನೀವು ಏನು ವೇದಿಕೆ ಸಿದ್ಧ ಮಾಡತ್ ಹೇಳ್ತಿರಲ್ಲ, ಏನು ಇವೆಲ್ಲ ಚರ್ಚೆ ಮಾಡ್ಬೇಕಾಗಿದೆ ಏನು? ನಾನು ಶುದ್ಧ ಆಗಿದ್ದೀನಪ್ಪ ಅಂದ್ರ ಇನ್ನೊಬ್ಬರ ಬಗ್ಗೆ ವೇದಿಕೆ ತಯಾರು ಮಾಡ್ರಿ ಅಂತ ಹೇಳ್ತೀವಿ. ಏನು ವೇದಿಕೆ ತಯಾರು ಮಾಡೋದ್ ಮಾಡ್ರಿ. ಮೊದಲು ನಾವು ನಿಮ್ಮ ಏನು ವಿಚಾರಗಳವ ಅದನ್ನ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅದನ್ನ ಖಂಡಿಸ್ತೀವಿ. ಇಂಥ ಒಂದು ಏನೋ ಇಲ್ಲ ಸಲ್ಲದ ಆರೋಪಗಳಿರ್ಬೋದು, ಸುಮ್ಮನೆ ಊಹಾಪೋಹಗಳಿರ್ಬೋದು. ಯಾವಾಗ ನೀವು ಈ ಸದ್ದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ರಿ ಕಾಂಗ್ರೆಸ್ ಯಾವುದು JDS ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಿಮ್ಮ ಕುಮಾರಸ್ವಾಮಿ ಬೃಹತ್ ಕೈಗಾರಿಕಾ ಸಚಿವರಿದ್ದಾರೆ. ಆ ಸಚಿವರಿಗೆ ನೀವು ಒಂದ್ಸಲ ಅಫ್ಜಲ್ಪುರ್ ಕರೆಸಿ ಒಂದ್ ದೊಡ್ಡ ಕಾರ್ಖಾನೆ ಇಲ್ಲಿ ಅಡಿಗೆಲ್ ಹಾಕಿಸ್ರಿ, ಕಾರ್ಖಾನೆ ಇಲ್ಲಿ ತಯಾರು ಮಾಡಿಸ್ರಿ, ಸಾಕಷ್ಟು ಜನರಿಗೆ ಕೆಲಸ ಕೊಡಿಸ್ರಿ. ಒಂದ್ ಅಂತ ದೊಡ್ಡ ಯೋಜನೆ ಇಲ್ಲಿ ಬಂದ್ರೆ ಅಲ್ಲಿ ಸಾಕಷ್ಟು ಜನರಿಗೆ ಏನಪ್ಪಾ ಅಂದ್ರೆ ಕೆಲಸ ಸಿಗ್ತದ. ನೀವು ಮಾಡ್ಬೇಕಲ್ಲ. ಇವತ್ತು ಒಂದು ಪಕ್ಷದ ರಾಜ್ಯ ಕಾರ್ಯದರ್ಶಿ ಅಂದ್ಮೇಲೆ ನಿಮ್ಮ ಸಚಿವರಿಗೆ ಕೇಂದ್ರ ಸರ್ಕಾರ ಸಚಿವ ಬಿಜೆಪಿ JDS ಅಂದ್ರೆ ಏನು ಒಂದು ಮುಖದ ಎರಡು ನಾಣ್ಯ ಏನ್ ಎರಡು ಮುಖದ ಒಂದೇ ನಾಣ್ಯ ಇದ್ದಂಗೆ JDS ಕಾಂಗ್ರೆಸ್ ಸಮ್ಮಿಲನ ಇದ್ದೀರಿ. ಇವತ್ತು ಏನು ಬಿಜೆಪಿ ಮತ್ತು JDS ತಗೊಂಬರ್ರಿ, ಕೇಂದ್ರ ಸರ್ಕಾರದ ಯೋಜನೆ ತಗೊಂಬರ್ರಿ. ನಿಮ್ ಕುಮಾರಸ್ವಾಮಿ ಕರ್ಕೊಂಡ್ಬಂದು ಇಲ್ಲೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಹಾಕೋರಿ, ಫ್ಯಾಕ್ಟ್ರಿ ಹಾಕ್ರಿ, ಉದ್ಯೋಗ ಅವಕಾಶಗಳು ಕಲ್ಪಿಸ್ರಿ. ಹೌದಪ್ಪ ಇವ್ರು ಪ್ರಯತ್ನ ಮಾಡ್ಯಾರ, ಉದ್ಯೋಗ ಕೊಡ್ಸ್ಯಾರ, ಅವಾಗ ಇವ್ರು ಆರೋಪ ಮಾಡ್ಲಕತ್ತಾರ ಅಂತ ಹೇಳಿದ್ರೆ ನಾವು ಅದಕ್ಕೆ ಹೌದಪ್ಪ ಅಂತ ಹೇಳಿ ನಮ್ಮ ಜನ, ನಮ್ಮ ತಾಲೂಕಿನ ಕ್ಷೇತ್ರದ ಜನ ಕೂಡ ಅದಕ್ಕೆ ಮೆಚ್ಚಿ ವ್ಯಕ್ತಪಡಿಸ್ತಾರೆ. ಇವತ್ತು ನಿಮ್ಮ ವಿಚಾರ ಬಂದಾಗ ಏನದ, ಇವತ್ತು ಯಾವ ಜನರಿಗೆ ಏನು ನಿಮ್ಮಿಂದ ಎಷ್ಟು ಕಡೆ ನೀವು ಇಂಥ ಆರೋಪಗಳು ಮಾಡಿಲ್ಲ, ಎಷ್ಟೋ ಅಧಿಕಾರಿಗಳ ಮ್ಯಾಗ ನೀವು ಕಂಪ್ಲೇಂಟ್ ಮಾಡಿಲ್ಲ. ನೀವು ಕಂಪ್ಲೇಂಟ್ ಮಾಡಲಾರದೆ ಇರುವಂತ ಅಧಿಕಾರನೇ ಇಲ್ಲ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಅಂತೂ ಇರ್ಲಿಲ್ಲ. ಮೇಲೆ ಆಯ್ತು ಸಾಕಷ್ಟು ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಮಾಡಿರಿ. ಇವತ್ತು ವೇದಿಕೆಯನ್ನು ಇಟ್ಕೊಂಡಿದ್ರಿ, ಹಪ್ತಾ ವೇದಿಕೆ ಇಟ್ಕೊಂಡಿದ್ರಲ್ಲ ಹಿಂದ, ನಿಮ್ ನಾಯಕರು ಹಪ್ತಾ ವೇದಿಕೆ ಇಟ್ಕೊಂಡಿದ್ರಿ ಹಿಂದ. ಯಾವ ಇಲಾಖೆಯ ಮೇಲೆ ನೀವು ಕಂಪ್ಲೇಂಟ್ ಮಾಡ್ರಿ? ಒಬ್ಬ ಪಿಯೂನ್ಗರೆ ಸಸ್ಪೆಂಡ್ ಮಾಡಿಸಿರಿ ಭ್ರಷ್ಟಾಚಾರ ಮಾಡ್ಯಾನಂತ ಹೇಳಿ. ಒಬ್ಬ ಅಧಿಕಾರಿ ಮೇಲೆ ಏನಾರ ಕ್ರಮ ಆಗ್ಯದ ಇವತ್ತಿಗೆ? ಬೇಕಲ್ಲ. ಈಗ ನೀವು ಭ್ರಷ್ಟಾಚಾರದ ಹಾವು ಪಿಶಿಬ್ಯಾಗ ಇಟ್ಕೊಂಡು ಬಿಡ್ತೀನಿ ಅಂತ ಏನ್ ಅಂಜಿಸೋ ಕೆಲಸ ಇದೇನ್ ಮಾಡೋದಿತ್ತಿರಲ್ಲ. ಇದು ಇವತ್ತಿನ ಎಲ್ಲಿದು? ಇದು ಯಾವಾಗ ಇವರು ವೇದಿಕೆ ಹಪ್ತಾ ವೇದಿಕೆ ಚಾಲು ಇತ್ತು ಅವತ್ತಿನ ಹೇಳಿದ ನಡೆದ. ಅದಕ್ಕೆ ನಾವು ಕೇಳ್ತೀವಿ, ನೀವು ಯಾವ ಒಬ್ಬ ಅಧಿಕಾರಿಗೆ, ತಪ್ಪು ಮಾಡಿದಂತ ಅಧಿಕಾರಿಗೆ, ಭ್ರಷ್ಟಾಚಾರ ಮಾಡಿದಂತ ಅಧಿಕಾರಿಗೆ ಯಾರಿಗಾದ್ರೂ ನೀವು ಸಸ್ಪೆಂಡ್ ಆಗುವವರೆಗೆ ಬೆನ್ನ ಹತ್ತೀರೇನು? ಇವತ್ತು ಆರೋಪ ಮಾಡೋದು, ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು, ಮಹತ್ವ ಮರುದಿನ ಹೊತ್ತೊಂಡರ್ದಾಗ ರಾತ್ರಿ ಕರಾಮತ್ ಆಯ್ತಂದ್ರೆ ಹೊತ್ತೊಂಡರ್ದಾಗ ವ್ಯಾಪ್ ಚುಪ್ ಇಂಥವು ಏಸಿಲ್ಲ. ಅದಕ್ಕ ಅಂತವೆಲ್ಲ ಬಿಟ್ಟು ಇವತ್ತು ಈ ತಾಲೂಕಿನಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ರಿ. ಇವತ್ತು ಶಾಸಕರಿಗೆ ನೀವು ಅಭಿವೃದ್ಧಿ ಪರವಾದ ಕೆಲಸ ಮಾಡ್ಲಿಕ್ಕೆ ಒತ್ತಾಯ ಮಾಡ್ರಿ. ಇವತ್ತು ಗತ್ತರಗ ಅಂದ್ರೆ ಒಂದು ದೊಡ್ಡ ಕ್ಷೇತ್ರ, ಇವತ್ತು ಶಕ್ತಿ ಕೇಂದ್ರ ಅಂತ ಕರ್ನಾಟಕದಲ್ಲಿ ಬಹಳಷ್ಟು ಜನ ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಎಲ್ಲಾ ಕಡೆಯಿಂದ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಆ ಭಕ್ತರಿಗೆ ಇವತ್ತು ಅಲ್ಲಿ ಒಂದು ವ್ಯವಸ್ಥಿತವಾದ ಏನು ಬಸ್ ಸ್ಟ್ಯಾಂಡ್, ಇವತ್ತು ಏನು ಅರುಣ್ ಕುಮಾರ್ ಪಾಟೀಲ್ KKRTC ಅಧ್ಯಕ್ಷ ಇದ್ದಾರೆ, ಅವ್ರಿಗೆ ಕೂಡ ನಾವು ಹೇಳಿದ್ವಿ, ಮನವಿ ಮಾಡಿದ್ವಿ. ಇವತ್ತು ಗತ್ತರಗ ಗ್ರಾಮದಲ್ಲಿ ಮಿನಿಮಮ್ 1 ಕೋಟಿ ರೂಪಾಯಿದು ಒಂದು ಸುಸಜ್ಜಿತವಾದಂತ ಒಂದು ಬಸ್ ನಿಲ್ದಾಣ ಅಲ್ಲಿ ಆಗಬೇಕು, ಆ ಒಂದು ಯೋಜನೆ ಮಾಡ್ಬೇಕಂತ ನಾವು ಕೂಡ ಮನವಿ ಮಾಡಿದ್ವಿ. ಅವರನ್ನ ಸ್ಪಂದಿಸಿ ಸರ್ಕಾರ ಮಟ್ಟದಲ್ಲಿ ಅವನ್ನ ಮಾಡುವ ಪ್ರಯತ್ನ, ಭರವಸೆ ಕೂಡ ಅವ್ರು ಕೊಟ್ಟಿದ್ದಾರೆ. ನಿಮ್ಮೂರು ಪಕ್ಕದಾಗ್ಯದ, ಅಲ್ಲಿ ಏನು ಡೆವಲಪ್ಮೆಂಟ್ ಸಲುವಾಗಿ ನೀವು ಯಾವಾಗ ಒತ್ತಾಯ ಮಾಡಿ ಇಂಥ ಒಂದು ಬಸ್ ಸ್ಟ್ಯಾಂಡ್ ಸಲುವಾಗ್ರೆ? ಇವತ್ತು ಅವ್ರಿಗೆ ಸಂಬಂಧಪಟ್ಟ ಇಲಾಖೆದಾಗ ಅವ್ರು ಹರಪ್ಪ ಬಸ್ ಸ್ಟ್ಯಾಂಡ್, ಇವತ್ತು ಮಂಗಳೂರಾಗ ಒಂದು ಬಸ್ ಸ್ಟ್ಯಾಂಡ್ ಮಾಡಿಗಲ್ಲ ಹಾಕಿದ್ರು, ಇವತ್ತು ಗತ್ತರಿಗೆದಾಗೂ ಹಾಕ್ಲಿ. ಇವತ್ತು ಗಣಗಾಪುರ ಇದೆ, ಅಲ್ಲಿ ಕೂಡ ಒಂದು ದೊಡ್ಡದು 4-5 ಕೋಟಿ ರೂಪಾಯಿದ ಒಂದು ವ್ಯವಸ್ಥಿತವಾದಂತ ಬಸ್ ಸ್ಟ್ಯಾಂಡ್, ಅಲ್ಲಿ ಜನರಿಗೆ ಆಶ್ರಯ ನೀಡುವಂತ ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಬಗ್ಗೆ ಅವ್ರ ಕಡೆಯಿಂದ ಹೇಳಿ ಕೆಲಸ ಮಾಡ್ಕೊಂಡ್ ನೀವು ಅವರಿಗೆ ಸುಮ್ಮನೆ ವಿಲ್ಲಸಲ್ದ ಆರೋಪ ಮಾಡಿ ನೀ ಅದು ಮಾಡಿದಿ, ಭ್ರಷ್ಟಾಚಾರ ಮಾಡಿದಿ,
ಅನ್ನುವಂತ ಆರೋಪ ಮಾಡೋದ್ರ ಬಿಟ್ಟು ನಿಮ್ಮ ಆರೋಪ ಯಾವಾಗಂದ್ರೆ ಎಲೆಕ್ಷನ್ದಾಗ ಅದು ಚಂದ ಕಾಣಿಸ್ತಾವ. ಎಲೆಕ್ಷನ್ ಇದ್ದಾಗ ಈಗೇನಪ್ಪಾ ಅಂದ್ರೆ ತಾಲೂಕಿನ ಅಭಿವೃದ್ಧಿ ಸಲುವಾಗಿ ಅವ್ರ ಮೇಲೆ ಒತ್ತಡ ಹಾಕಿ ತಾಲೂಕಿನ ಅಭಿವೃದ್ಧಿ ನೀವು ಸಹಕಾರ ಮಾಡ್ರಿ. ಅದೇ ನಾವು ಏನಪ್ಪಾ ಅಂದ್ರೆ ಅದಕ್ಕೆ ಹೌದಪ್ಪ ಅಂತೀವಿ. ಅದಕ್ಕೆ ಬಿಟ್ಟು ನೀವು ಕಾಂಗ್ರೆಸ್ ಪಕ್ಷದವ್ರು ವೇದಿಕೆ ತಯಾರು ಮಾಡ್ರಿ ಅಂದ್ರೆ ಇದು ಆಲಾರ್ ಮಾತು. ವೇದಿಕೆ ನೀವು ತಯಾರು ಮಾಡೋದು ನಾವು ತಯಾರು ಮಾಡಕ್ಕಾಗಲ್ಲ. ಎಲ್ಲಿ ನಿಮ್ದು ಆಗ್ಯದ ಅಲ್ಲಿ ಎಲ್ಲಿ ಭ್ರಷ್ಟಾಚಾರ ಅದ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ರಿ. ಸರ್ಕಾರ ಇದೆ, ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡ್ರಿ, ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಮಾಡ್ರಿ, ತಾಲೂಕಿಗೆ ಚಲೋ ಕೆಲಸ ಮಾಡಿಸ್ರಿ, ಮುಂದೆ ನಿಂತು ಕೆಲಸ ತಗೋರಿಗೆ ಹಚ್ಚಿರಿ. ಇವತ್ತ ಜನರಿಗೆ ಅನುಕೂಲ ಮಾಡ್ಬೇಕು, ಸಾರ್ವಜನಿಕರಿಗೆ ಒಂದು ವ್ಯವಸ್ಥಿತವಾದ ವ್ಯವಸ್ಥೆಯನ್ನ ಕಲ್ಪಿಸ್ಬೇಕಂದ್ರ ಆ ಒಂದು ಕ್ಷೇತ್ರದಲ್ಲಿ ನೀವು ಹೋಗಿ ಕೆಲಸ ಎಲ್ಲಿ ನಡೀತಾ ಇಲ್ಲಿ ನೋಡ್ರಿ, ಸಂಬಂಧಪಟ್ಟ ಅಧಿಕಾರಿ ಕರೆಸಿ ಮಾತಾಡ್ರಿ. ಅದು ಇದು ಬಿಟ್ಟು ಬರೀ ಹಾವು ತೋರ್ಸೋ ಕೆಲಸ ಬಿಡ್ರಿ. ಇವತ್ತು ಏನಾರೇ ಇಲ್ಲಿ ಈ ತಾಲೂಕಿನಲ್ಲಿ ಸಾಕಷ್ಟು ಏನು ಅಭಿವೃದ್ಧಿ ಪರವಾದ ಕೆಲಸಗಳು ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ರಿ ಅಂತ ನಾವು ಹೇಳ್ತೀವಿ ಅಷ್ಟೇ.